ಮೆಟ್ರೋ ಪ್ರಯಾಣ ದರ ಶೇಕಡ 5ರಷ್ಟು ಏರಿಕೆ. ಫೆಬ್ರವರಿ 9ರಿಂದಲೇ ನೂತನ ದರ ಜಾರಿಗೆ. ಮಾರ್ಗಸೂಚಿ ಪಾಲಿಸದ 4 ಪಿಜಿಗಳಿಗೆ ಬೀಗ. ಒಣಗಿದ ಮರಗಳ ತೆರವಿಗಾಗಿ ಸಹಾಯವಾಣಿ. ನಾಳೆಯಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ. ಇದೆಲ್ಲ ಸುದ್ದಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಅಕ್ರಮ ಪಿಜಿಗಳ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಮಾರ್ಗಸೂಚಿಗಳನ್ನು ಪಾಲಿಸದ 4 ಪಿಜಿಗಳಿಗೆ ಬೀಗ ಹಾಕಿದ್ದಾರೆ. ಚಿಕ್ಕಸಂದ್ರದಲ್ಲಿ 3 ಹಾಗೂ ಯಲಹಂಕ 4ನೇ ಹಂತದಲ್ಲಿ 1 ಪಿಜಿಯನ್ನ ಬಂದ್ ಮಾಡಲಾಗಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ಕೊಟ್ಟಿದೆ. ಫೆಬ್ರವರಿ 9ರಿಂದ ಶೇಕಡ 5ರಷ್ಟು ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೊನ್ನೆ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆಗೆ ಒಪ್ಪಿಗೆ ನೀಡಿತ್ತು. ಇದೀಗ ಬಿಎಂಆರ್ಸಿಎಲ್ನಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ. ಕಳೆದ ವರ್ಷ ಫೆಬ್ರವರಿ 9ರಂದು ಶೇಕಡ 101.5ರಷ್ಟು ದರ ಏರಿಸಲಾಗಿತ್ತು. ಬಳಿಕ ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದು ದರವನ್ನ ಶೇಕಡ 71.5ಕ್ಕೆ ಇಳಿಸಿತ್ತು. 71% ಈಗ ಇರೋದು ದರನೇ ಜಾಸ್ತಿ. ಇದನ್ನು ಅಲ್ಲೇ ಡೇಟ್ಗೆ ಇದು ಮಾಡಬೇಕು. ಯಾಕಂದ್ರೆ ಗಡಿ ಚೇಂಜ್ ಮಾಡಬಾರ್ದು. ಈ ಥರ ಗೌರ್ಮೆಂಟ್ ಏನಕ್ಕೆ ನಮ್ಮಂತ ತೊಂದರೆ ಆಗುತ್ತೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬ ತೊಂದರೆ ಆಗುತ್ತೆ. ಇದು ಮೆಟ್ರೋ ಓಡಾಡುತ್ತೆ. ವೈಟ್ಫೀಲ್ಡ್ನಿಂದ ಚಲ್ಲಘಟ್ಟ ಮಾರ್ಗದ ಸಂಚಾರಕ್ಕೆ ಸದ್ಯ 90 ರೂಪಾಯಿ ಟಿಕೆಟ್ ದರ ಇದ್ದು 95ಕ್ಕೆ ಏರಿಕೆ ಆಗಲಿದೆ. ಇನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಟು ಮಾದಾವರ ಮಾರ್ಗದಲ್ಲೂ 90ರಿಂದ 95ಕ್ಕೆ ಹೆಚ್ಚಳ ಆಗಲಿದೆ. ಇನ್ನು ಆರ್ವಿ ರೋಡ್ ಟು ಬೊಮ್ಮಸಂದ್ರ ರೂಟ್ನಲ್ಲಿ 60 ರೂಪಾಯಿ ಇರೋ ದರ 63ಕ್ಕೆ ಏರಿಕೆ ಆಗಿದ್ರೆ ಮೆಜೆಸ್ಟಿಕ್ ಟು ವೈಟ್ಫೀಲ್ಡ್ ಮಾರ್ಗದ ಸಂಚಾರಕ್ಕೆ 80ರಿಂದ 84ಕ್ಕೆ ಹೈಕ್ ಆಗಲಿದೆ. ಇನ್ನು ಮೆಜೆಸ್ಟಿಕ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಹಾಲಿ 80 ರೂಪಾಯಿ ಟಿಕೆಟ್ ದರ ಇದ್ದು ಏರಿಕೆ ಬಳಿಕ 84 ರೂಪಾಯಿ ಆಗಲಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಉಚಿತ ಸೈಕಲ್ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿದೆ. ಮೈಸೂರು ರಸ್ತೆ, ಬೈಯಪ್ಪನಹಳ್ಳಿ, ಮಾದಾವರ, ಪೀಣ್ಯ ಇಂಡಸ್ಟ್ರಿ, ಜೆಪಿ ನಗರ, ಬಿಟಿಎಂ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ರಾಗಿಗುಡ್ಡ, ಜಯದೇವ ಆಸ್ಪತ್ರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಾತ್ರ ಸೈಕಲ್ ಪಾರ್ಕಿಂಗ್ ಫ್ರೀ ಇರಲಿದೆ. ಪಾರ್ಕಿಂಗ್ ಸೈಕಲ್ಗೆ ಅಂತ ಮೊದಲು ಇತ್ತಲ್ಲ, ಅಲ್ಲೆಲ್ಲವನ್ನು ನಾವು ಇವಾಗ ಉಚಿತ ಪಾರ್ಕಿಂಗ್ ಅಂತ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ 9 ಇಲ್ಲ 10 ಸ್ಟೇಷನ್ಗಳು ಆಗ್ತಾ ಇದೆ. ಒಣಗಿದ ಮರಗಳ ತೆರವಿಗಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಸಹಾಯವಾಣಿ ಬಿಡುಗಡೆ ಮಾಡಿದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಣಗಿರುವ ಮರಗಳು ಹಾಗೂ ರೆಂಬೆ ಕೊಂಬೆಗಳ ಮಾಹಿತಿಯನ್ನು ನೀಡಬಹುದು. ಇನ್ನು 533 ಅಥವಾ 7760933913 ಅಥವಾ 9164597895 ಸಹಾಯವಾಣಿಗೆ ಕರೆ ಮಾಡಿ ಜನ ದೂರು ಕೊಡಬಹುದು. ಜೊತೆಗೆ ಕೆಳಕಂಡ ಅಧಿಕಾರಿಗಳಿಗೆ ವಾಟ್ಸ್ಆಪ್ ಮುಖಾಂತರ ಜಿಪಿಎಸ್ ಫೋಟೋ ಲಗತ್ತಿಸಿ ಕಳುಹಿಸಬಹುದು ಅಂತ ಪಾಲಿಕೆ ಹೇಳಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಲಾಗಿದೆ. ರೈತರನ್ನ ಕೃಷಿ ಉದ್ಯಮಿಯಾಗಿ ಸಬಲೀಕರಣ ಮಾಡುವ ಉದ್ದೇಶದಿಂದ ಉತ್ಪಾದನೋತ್ತರ ಕೃಷಿ, ರೈತರ ಸಬಲೀಕರಣ ಪರಿಕಲ್ಪನೆಯಲ್ಲಿ ಫೆಬ್ರವರಿ 6, 7 ಮತ್ತು 8ರಂದು ಮೇಳ ನಡೆಯಲಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ 25 ರಾಜ್ಯಗಳ ಜನಪ್ರತಿನಿಧಿಗಳು ಬರ್ತಾರೆ ಎಂದು ಮಾಹಿತಿ ನೀಡಿದ್ರು. ಹೂಡಿ ಮೇಲ್ಸೇತುವೆ ಕಾಮಗಾರಿಗೆ ಇರುವ ಅಡ್ಡಿ ನಿವಾರಿಸಲು ಪೂರ್ವ ನಗರ ಪಾಲಿಕೆ ಸಭೆ ನಡೆಸಿತ್ತು. ಯೋಜನೆಗೆ ಬೇಕಾದ ಭೂಮಿ ಸ್ವಾಧೀನಕ್ಕೆ ಹಲವು ಸವಾಲುಗಳು ಎದುರಾಗಿವೆ. ಹೀಗಾಗಿ ಟಿಡಿಆರ್ ಸ್ವೀಕಾರ ಮಾಡಲು ಹಿಂದೇಟು ಹಾಕಿದ ಭೂಮಾಲೀಕರ ಜೊತೆಗೆ ಅಪರ ಆಯುಕ್ತ ಲೋಖಂಡೆ ಸ್ನೇಹಲ್ ಸುಧಾಕರ್ ಸಭೆ ನಡೆಸಿದ್ರು. ನಗದು ಪರಿಹಾರಕ್ಕಾಗಿ ಪಟ್ಟು ಹಿಡಿದಿರುವ ಭೂಮಾಲೀಕರಿಗೆ ಭೂಮಿ ಮೌಲ್ಯ ಸಂವರ್ಧನೆ ವ್ಯವಸ್ಥೆ ಜಾರಿ ಮಾಡಲು ಚಿಂತನೆ ನಡೆದಿದೆ. ಐತಿಹಾಸಿಕ ಮೈಲಾರದ ಮೈಲಾರಲಿಂಗೇಶ್ವರ ದೇವರ ಕಾರ್ಣಿಕ ನುಡಿದಿದೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಸಂಪಾಗಿತಲೆ ಪರಾಕ್ ಅನ್ನೋ ದೈವವಾಣಿ ನುಡಿದಿದೆ. 12 ಅಡಿ ಎತ್ತರದ ಬಿಲ್ಲನ್ನೇರಿದ ಗೊರವಯ್ಯ ಕಾರ್ಣಿಕ ನುಡಿದಿದ್ದು ಈ ಬಾರಿ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಬರಲಿದೆ ಅನ್ನೋ ದೈವವಾಣಿ ನುಡಿದಿದ್ದಾರೆ. ಕಪ್ಪತ್ತಗುಡ್ಡದ ನಿಗೂಢ ಚಿನ್ನದ ಗುಹೆಯ ರೋಚಕ ಸ್ಟೋರಿಯನ್ನ TV9 ಬಯಲು ಮಾಡ್ತಾ ಇದೆ. ಉತ್ತರ ಕರ್ನಾಟಕ ಸಹ್ಯಾದ್ರಿ ಕಪ್ಪತ್ತಗುಡ್ಡದ ನಿಗೂಢ ಗುಹೆಯೊಳಗೆ ಚಿನ್ನದ ಖಜಾನೆ ಇದೆ ಎನ್ನಲಾಗ್ತಾ ಇದೆ. ಕೇರಳದ ಅನಂತ ಪದ್ಮನಾಭ ದೇವಸ್ಥಾನಕ್ಕಿಂತಲೂ ಅಪಾರ ಸಂಪತ್ತು ಗುಹೆಯೊಳಗಿನ ಕೋಣೆಯಲ್ಲಿದೆಯಂತೆ. ಗದಗ ತಾಲೂಕಿನ ಕಬುಲಾಯದ ಕಟ್ಟಿ ಗ್ರಾಮದ ಬಳಿ ಕಪ್ಪತ್ತಗುಡ್ಡದ ಗುಹೆಯ ರೋಚಕ ಅಚ್ಚರಿ ಸತ್ಯವನ್ನ TV9 ಬಿಚ್ಚಿಟ್ಟಿದೆ.